ಸ್ಟಾರ್ಟ್ ಮಾಡೋಣ. ರೆಡಿನಾ? ರೆಡಿ. ನೆನ್ಪಿ ಇವಾಗಿರೋದು ಸೀನು. ಐಸ್ ಕ್ಯಾಂಡಿ ಕೊಡುತ್ತೀನಿ ನಂಬರ್ ಕೊಡೆ. ಆಕ್ಚುಲಿ ಕತೆ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ ಅನ್ಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಇವತ್ತು ಏನ್ ವಿಡಿಯೋ ಮಾಡ್ತಿದೀನಿ ಅಂತ ಹೇಳಿದ್ರೆ, ಯಾರ್ಯಾರೆಲ್ಲ ನಮ್ ಲವ್ ಸ್ಟೋರಿ ಬ್ಲಾಗ್ ಕೇಳಿದ್ರೋ ಅವರಿಗೋಸ್ಕರ ಸ್ಪೆಷಲ್ ಆಗಿ ಲವ್ ಸ್ಟೋರಿ ಬ್ಲಾಗ್ ನ ಮಾಡೋಣ ಅಂತ ಡಿಸೈಡ್ ಮಾಡಿ ಇಬ್ರು ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ. ಹಾಗೆ ಸ್ಟಾರ್ಟ್ ಮಾಡೋಣ ಲವ್ ಸ್ಟೋರಿ ಬ್ಲಾಗ್. ಸ್ಟಾರ್ಟ್ ಮಾಡೋಣ. ರೆಡಿನಾ? ರೆಡಿ. ನೆನ್ಪಿದ್ಯಾ? ನನಗೆಲ್ಲ ನೆನಪಿದ್ಯಾ? ನನಗೂ ನೆನ್ಪಿದೆ ಗೈಸ್. 12 ವರ್ಷ ಆಯ್ತು ಗೈಸ್ ನಮ್ಮ ಲವ್ ಸ್ಟಾರ್ಟ್ ಆಗಿ. ಇವತ್ತಿಗೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಮ್ದು ಈ ಮಂತ್ ಅಲ್ಲೇ ಮ್ಯಾರೇಜ್ ಆಗಿದ್ದು. ಅದಕ್ಕೋಸ್ಕರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನಮ್ ಮ್ಯಾರೇಜ್ ಆಗಿದ್ದು. ಟೋಟಲ್ ನಮ್ಮ ಲವ್ ಆನಿವರ್ಸರಿನು ನಮ್ ಜನವರಿಲಿ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಇವತ್ತಿಗೆ 12 ವರ್ಷ ಆಯ್ತು ಗೈಸ್ ನನ್ನ ಗಂಡನ ಭೇಟಿ ಆಗಿ. ಫಸ್ಟ್ ಹೆಂಗಂದ್ರೆ, ನನ್ ಗಂಡನ ವರ್ಷ ನನ್ನ ಗಂಡ ಹೇಳ್ಬೇಕು, ನನ್ನ ವರ್ಷ ನಾನು ಹೇಳ್ತೀನಿ. ಅಂದ್ರೆ ನೀನ್ ನನ್ನನ್ನ ಹೆಂಗ್ ನೋಡ್ದೆ, ಹೆಂಗ್ ಇಷ್ಟಪಟ್ಟೆ, ಹೆಂಗ್ ಪ್ರಪೋಸ್ ಮಾಡ್ದೆ ಅಂತ ನಿನ್ನ ಸ್ಟೈಲಲ್ಲಿ ನೀನ್ ಹೇಳ್ಬೇಕು, ಆಯ್ತಾ? ನಾನು ನನ್ನ ಸ್ಟೈಲಲ್ಲಿ ಹೇಳ್ತೀನಿ, ಸರಿನಾ? ಫಸ್ಟ್ ಇಂದ ನೀನ್ ಸ್ಟಾರ್ಟ್ ಮಾಡು. ಫಸ್ಟ್ ನೀನ್ ಮಾಡು. ಗೈಸ್, ಇವಾಗ ಇಬ್ರು ಕಿತ್ತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡಿದೀವಿ ನಾನೇ ಫಸ್ಟ್ ಹೇಳ್ಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಮರ್ತೋಗಿರುತ್ತಲ್ಲ, ಒಂಚೂರು ನೆನ್ಪಿಸ್ಕೊಂಡು ಹೇಳೋಣ ನಾನು ಹೇಳುವಾಗ ಅಂದ್ಬಿಟ್ಟು ನೀನೇ ಫಸ್ಟ್ ಹೇಳು ಅಂತ ಅದು ನಂಗೆ ಗೊತ್ತಾಯ್ತು, ಆಯ್ತಾ? ಓಕೆ ಗೈಸ್, ಇವಾಗ ನಮ್ಮ ಲವ್ ಸ್ಟಾರ್ಟ್ ಆಗಿದ್ದು ಬಂದು ಆಲ್ಮೋಸ್ಟ್ 2014 ಅಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು. 14 ಅಲ್ಲೇ ನಾನು ಅವಾಗ ಬಂದು ನಾನು ಓದೆಲ್ಲ ಡ್ರಾಪ್ ಮಾಡಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೆ ಗೈಸ್. ಕೆಲಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಾನು ಇವ್ರನ್ನ ಮೀಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ಅವ್ರನ್ನ ಫಸ್ಟ್ ಅಂದ್ರೆ ನೋಡಿದ್ದು ಲವ್ ಐಟ್ ಏನು ಫಸ್ಟ್ ಸೈಟ್, ಹಂಗೇನು ಹೇಳೋದು, ಏನೋ ಹೇಳ್ತಾರಲ್ಲ ಆ ರೀತಿ ಫಸ್ಟ್ ನಾನು ಇವ್ರನ್ನ ನೋಡಿದ್ದು. ನಾನು ಕಾಲೇಜ್ಗೆ ಹೋಗುವಾಗ ನೋಡಿದ್ದೆ. ಸುಮ್ಮನೆ ಒಂದು ಅಟ್ರಾಕ್ಷನ್ ಅಂತ ಇರುತ್ತಲ್ಲ, ಆ ಥರ ಸುಮ್ಮನೆ ಫೇಸ್ ನೋಡಿ ಇಷ್ಟ ಆಗಿತ್ತು, ಚೆನ್ನಾಗಿದ್ದಾರಲ್ವಾ ಅಂತ ಅನಿಸಿತ್ತು. ಅದಾದ್ಮೇಲೆ ನಾನು ಮತ್ತೆ ಇವ್ರನ್ನ ನೋಡಿದ್ದು ಫಸ್ಟ್ ಮೀಟ್ ಅಲ್ಲ, ಫಸ್ಟ್ ನಾನು ನೋಡಿದ್ದು ಅಲ್ಲಿ ಅವ್ರನ್ನ. ಅದಾದ್ಮೇಲೆ ಮತ್ತೆ ನಾವು ಬೇರೆ ಏರಿಯಾಗೆ ಶಿಫ್ಟ್ ಆದ್ವಿ. ನಮ್ಮ ಫ್ಯಾಮಿಲಿ ಫುಲ್ಲು ಬೇರೆ ಏರಿಯಾಗೆ ಶಿಫ್ಟ್ ಆದಾಗ ಬಂದು ನಾನು ಮತ್ತೆ ಅದೇ ಏರಿಯಾದಲ್ಲಿ ಇವ್ರನ್ನ ಮತ್ತೆ ನೋಡಿದೆ. ಅದು ಒಂದು ಸಲೂನ್ ಮುಂದೆಗಡೆ ಕುತ್ಕೊಂಡಿದ್ರು. ಒಂದ್ಸಲ ನೋಡಿದೆ, ಮೋಸ್ಟ್ಲಿ ಆ ಏರಿಯಾದಲ್ಲಿ ಇರೋದು ಇವರು ಅಂತಾನೆ ನಾನು ಅನ್ಕೊಂಡಿದ್ದು. ಆ ಏರಿಯಿಂದ ಈ ಏರಿಯಾಗೆ ಬಂದಿರಬೇಕು, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹುಡುಗರುಗಳು ಅವಾಗ ಬರ್ತಿರ್ತಾರಲ್ಲ, ಆ ಥರನೇ ಬರ್ತಿದ್ದಾರೇನೋ ಅಂತ ಅನ್ಕೊಂಡು ಸುಮ್ಮನೆ ನೋಡ್ಬಿಟ್ಟು ಹಂಗೆ ಹೊಟ್ಟೋದೆ. ನಾನು ದಿನ ಕುತ್ಕೊಂತಿದ್ರಲ್ಲ, ಫ್ರೆಂಡ್ಸ್ನ ಯಾರನ್ನೋ ಮೀಟ್ ಮಾಡಕ್ಕೆ ಬಂದಿರ್ಬೋದು ಅಂತ ಹಾಗೆ ನೋಡ್ತಾ ಇದ್ದೆ. ಅದು ನನಗೆ ಗೊತ್ತಿಲ್ಲ, ಇದು ಸುಮ್ಮನೆ ಗೆಸ್ ಮಾಡಿದ್ದೀನಿ. ನಾನು ಇವ್ರನ್ನ ನೋಡೋದನ್ನ ಪಕ್ಕದಂಗೆ ಅಣ್ಣ ನೋಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಾವ್ ಇದುವರೆಗೂ ಅಣ್ಣನ್ ಕೇಳಿಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು, ಯಾಕೆ ರೇಗ್ಸಕ್ ಶುರು ಮಾಡಿದ್ವಿ ಅಂತ ಇದುವರೆಗೂ ಕೇಳಿಲ್ಲ. ನನ್ನ ಅನಿಸಿಕೆ ಅದೇ ಅನ್ಸುತ್ತೆ. ಪಕ್ಕದ ಅಣ್ಣ ಇದ್ದಾರೆ ಒಬ್ರು, ಅವರು ನಮ್ಮ ಮನೆಯವ್ರನ್ನ ನಾನ್ ನೋಡೋದನ್ನ ನೋಡ್ಬಿಟ್ಟವ್ರೆ. ಏನ್ ಈ ಹುಡುಗಿ ಇವ್ರನ್ನ ನೋಡ್ತಾನೆ ಇರುತ್ತಲ್ಲ ಹೋದಾಗ ಬಂದಾಗಿಲ್ಲ ಅಂತ ಅನ್ಕೊಂಡ್ರು ಅನ್ಸುತ್ತೆ. ಅದಾದ್ಮೇಲಿಂದ ಇವ್ರಿಗೆ ರೇಗ್ಸಕ್ ಸ್ಟಾರ್ಟ್ ಮಾಡಿದ್ರು. ನಾನು ಓಡಾಡೋ ಟೈಮಲ್ಲೆಲ್ಲ ಅವ್ರನ್ನ ಕರಿಯಕ್ ಸ್ಟಾರ್ಟ್ ಮಾಡಿದ್ರು. ಯಾಕೆ ನಾನು ಬಂದಾಗೆಲ್ಲ ಅವ್ರನ್ನ ಕರೀತಾರೆ ಅಂತ ನಾನು ಅವಾಗಿಂದ ನನ್ನ ಪ್ರಕಾರ ಅವಾಗಿಂದ ನನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದು. ನನ್ನ ಪ್ರಕಾರ ಅವಾಗ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಹಂಗೆ ನೋಡ್ತಾ ಇದ್ವಿ ಅಷ್ಟೇ, ಹಂಗೆ ಸುಮ್ಮನೆ ಇವರು ಅಣ್ಣ ಕರೆದಾಗ ಸ್ವಲ್ಪ ಹಂಗೆ ಮುಂದೆ ಈಚೆ ಬಂದು ನೋಡ್ಕೊಂಡು ನೋಡೋರು. ಒಂದ್ ದಿವಸ ಸಿಕ್ಬಿಟ್ಟು ಅವಾಗ ಏನಾಯ್ತು, ನಮ್ಮ ಏರಿಯಾದಲ್ಲಿ ಕರೆಂಟ್ ಏನೋ ಹೋಗಿತ್ತು. ನಡ್ಕೊಂಡ್ ಬರ್ತಾ ಇದ್ದೆ. ಆ ಟೈಮಲ್ಲಿ ಆಪೋಸಿಟ್ ಅಲ್ಲಿ ಸಿಕ್ಕಿ ಸುಮ್ನೆ ಇವ್ರಿಗೆ ಏನ್ ಮಾತಾಡ್ಸೋಣ ನೋಡೋಣ, ಮಾತಾಡ್ಸಿದ್ರೆ ಮಾತಾಡ್ತಾರ ಅಂತ ಸುಮ್ನೆ ಟ್ರೈ ಮಾಡೋರೆ ಅನ್ಸುತ್ತೆ. ಎಷ್ಟು ಟೈಮು ಅಂತ ಅಂದ್ರು. ನಾನು ಹೇಳಲೇ ಇಲ್ಲ ಟೈಮ್ ಎಷ್ಟು ಅಂತ, ಹಂಗೆ ನಡ್ಕೊಂಡು ಮುಂದೆ ಕೊಟ್ಟೋಗ್ಬಿಟ್ಟೆ.
ಏನು ಹೇಳಿಲ್ಲ, ಟೈಮ್ ಎಷ್ಟು ಅಂತಾನು ಹೇಳಿಲ್ಲ. ನೆಕ್ಸ್ಟ್ ಡೇ ಅದೇ ನಾವ್ ಹೆಂಗೆ ಅಂದ್ರೆ ಮಾರನೇ ದಿನ ಆತರ ನಾವು ಪ್ರೋಸೆಸ್ ಮಾಡ್ಲೇ ಇಲ್ಲ ನಮ್ ಲವ್ನ. ತಿಂಗಳಿಗೊಂದ್ಸಲ ಸುಮ್ನೆ ಹುಡ್ಗಿರ್ಗೆ ಒಂದ್ಸಲ ಕಾಳ ಹಾಕೋದು ಅಂತಾರಲ್ಲ, ಅದಾದ್ಮೇಲೆ ಆತರ ನಮ್ದು ಹೆಂಗೆ ಅಂದ್ರೆ 15 days ಒಂದ್ಸಲ, 1 ತಿಂಗಳು ಆದ್ಮೇಲೆ ಒಂದ್ಸಲ ಆತರ ಮಾತಾಡ್ಸೋದು ಇವ್ರು. ಆತರ ಮಾತಾಡ್ಸೋದೆಲ್ಲ ಲೆಕ್ಕ ಹಾಕೊಂಡ್ರೆ 2013 ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆತರ ಮಾತಾಡ್ಸೋದು ಅಲ್ವಾ, ಅವಾಗ ಸಿಕ್ತಾಗ. ಅದಾದ್ಮೇಲೆ ಏನಾಗೈತೆ, ಇವ್ರು ಹೇಳಿದ್ದು ನಂಗೆ, ನನ್ ಗಾಡಿ ತಗೊಳ್ಳೋರ್ಗು ವೇಟ್ ಮಾಡಿ ಆಮೇಲೆ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ರಂತೆ ಇವ್ರು. ಅದಾದ್ಮೇಲೆ ನಾನು ಮಾತಾಡ್ಸ್ತಿರ್ಲಿಲ್ಲ, ನಾನು ಜಾಸ್ತಿ ಯಾರನ್ನೂ ಹುಡುಗರ್ನೇ ಮಾತಾಡ್ಸ್ತಾ ಇರ್ಲಿಲ್ಲ. ನನ್ ಕೆಲ್ಸ ಆಯ್ತು, ನನ್ ಮನೆ ಆಯ್ತು ಅಷ್ಟೇ, ನಮ್ಮ ಫ್ರೆಂಡ್ಸ್ಗಳನ್ನ ಮಾತಾಡ್ಸ್ತಿದ್ದೆ, ಅಷ್ಟ್ ಬಿಟ್ರೆ ನಾನು ಯಾರನ್ನೂ ಜಾಸ್ತಿ ಮಾತಾಡ್ಸ್ತಿರ್ಲಿಲ್ಲ. ಅದಾದ್ಮೇಲೆ ಏನಾಯ್ತು, ಒಂದ್ ದಿವಸ ಇವರು ಬಂದ್ರು, ಹಿಂದೆನೆ ಬಂದ್ರು, ಬರ್ತಾ ಇದ್ರು. ಗಾಡಿಲಿ ಅಪ್ಪು ಬಂದು ಒಂದ್ ಕಾರ್ನರ್ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಡೌನ್ ನನ್ ಜೊತೆನೆ ನಡ್ಕೊಂಡ್ ಬಂದ್ರು. ರೀ ನಿಮ್ ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರು. ಇವಾಗ ಹೆಂಗೆ ಅಂದ್ರೆ, ನಾನು ಮಾಮೂಲಿ ಅಂಗಡಿಯಲ್ಲಿ ಇರ್ತಾ ಇದ್ದೆ. ನಮ್ಮ ಅಂಗಡಿ ಪಕ್ಕದ ಅಂಗಡಿನೇ ಒಬ್ರು ಅಣ್ಣ ಇದ್ದಾರೆ, ನಾಗೇಶ್ ಅಣ್ಣ ಅಂತ. ಅವ್ರು ಯಾವಾಗ್ಲೂ ಮುತ್ತ ಅಂತ ಕರೀತಾನೆ ಇರೋರು. ನಾನು ಹೇಳ್ತೀನಿ, ಒಂದ್ಸಲಿ 2 ಸಲಿ ಮಾಮೂಲಿ ಮುತ್ತ ಅಂತ, ದಿನ ಬೆಳಗ್ಗೆ ಎದ್ದೇಳಿಕೆ ಮುತ್ತ ಅಂತ ಕರೆಯೋರು. ಕರೆಕ್ಟಾಗಿ ಇವ್ರು 8:30 9:30 ಅನ್ಸುತ್ತೆ, 9:30 ಅಂಗಡಿ ಮುಂದೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಮುತ್ತ ಅಂತ ನಾನು ಫಸ್ಟ್ನೇ ದಿನ ಮಾಮೂಲಿ ಮುತ್ತ ಅಂತ ಯಾಕಣ್ಣ ಅಂದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟೆ. ಇನ್ನೊಂದ್ ದಿನ ತಿರ್ಗಾ ಮುತ್ತ ಅಂತ ಕರೆದ್ರು, ಏನ್ ಕರೀತಾವ್ರಲ್ಲ ಇಂತ ಸುತ್ತಮುತ್ತ ನೋಡ್ದೆ. ಅವಾಗ ಯಾವ ಹುಡುಗಿರು ಆಲ್ಮೋಸ್ಟ್ ಓಡಾಡ್ತಾ ಇರ್ಲಿಲ್ಲ, ಇವಳೊಬ್ಬರೇ ಓಡಾಡ್ತಾ. ನಾನು ಈ ಹುಡುಗಿ ನೋಡ್ಬಿಟ್ಟು ಮುತ್ತ ಅಂತ ಕರೀತಾವ್ರ, ಸುಮ್ಮನೆ ಇರಬೇಕು ಅಂದ್ಬಿಟ್ಟು ತಿರ್ಗಾ ನಾನು ಕೆಲಸ ಮಾಡೋಕ್ಕೆ ಹೋದೆ. ತಿರ್ಗಿ ಅದೇ ತರ ರಿಪೀಟ್ ಆಗ್ತಾನೆ ಹೋಯ್ತು ಒಂದು ವಾರ ಅದೇ ತರ. ಆಮೇಲೆ ಯಾಕೆ ಅಣ್ಣ ಮುತ್ತ ಅಂತ ನನ್ಗೆ ಗೊತ್ತಿಲ್ವಲ್ಲ, ಇವಳು ದಿನ ನೋಡ್ಕೊಂಡು ಹೋಗ್ತಿದ್ದಾಳೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ನೋಡ್ತಾ ಇರ್ಲಿಲ್ವಲ್ಲ ಅವಾಗ. ಇವಳು ನೋಡುವಂತ ಫಿಗರ್ ಏನಾಗಿರ್ಲಿಲ್ಲ, ಅದಕ್ಕೆ ನಾನು ನೋಡ್ತಾ ಇರ್ಲಿಲ್ಲ ತಾನೇ, ಗೊತ್ತಿಲ್ಲ ನನಗೆ. ನಾನು ಐ ಲವ್ ಮೈ ಸೆಲ್ಫ್, ಅದಕ್ಕೋಸ್ಕರ ನಾನು ನೋಡ್ತಾ ಇರ್ಲಿಲ್ಲ. ಆಮೇಲೆ ಅಷ್ಟೇ ಇನ್ನೊಂದ್ಸಲಿ ಪಕ್ಕ ಇವಳು ಬಂದಾಗೆ ಕರೀತಿದ್ರಲ್ಲ, ಒಂದ್ 2-3 ಸಲ ಅಬ್ಸರ್ವ್ ಮಾಡಿದೆ. 2-3 ನಾಗೇಶ್ ಯಾವಾಗ ಕರೀತಾರೆ ಅಂತ ಅಬ್ಸರ್ವ್ ಮಾಡಿದೆ. ಒಂದ್ 2-3 ದಿನ ಇವಳು ಹೋಗ್ಬೇಕಾದ್ರೆ ನನಗೆ ಕರೀತಾ ಇದ್ರು. ಇವಳು ಹೋಗ್ಬೇಕಾದ್ರೆ ಕರೀತಾರಲ್ಲ ಅಮ್ಮ ನೋಡ್ದೆ, ನಿಂತ್ಕೋ ಕರೀತಾ ಇರ್ತಾರೆ, ಏನೋ ಮಿಸ್ ಹೊಡಿತೈತಲ್ಲ ಅಂದ್ಬಿಟ್ಟು ನಾನು ಅವ್ರು ಕರೆದಾಗೆಲ್ಲ ನಾನು ಬಂದು ನಿಂತ್ಕೊಳ್ಳುವೆ. ಅವಾಗ ಇವಳು ನೋಡ್ಕೊಂಡು ಹೋಗ್ತಾ ಇದ್ಲಲ್ಲ, ಇದಕ್ಕೆ ಅವಣ್ಣ ಕರೀತಾ ಇರೋದು ಅಂದ್ಬಿಟ್ಟು ನಾನು ಅವಣ್ಣ ಕರೆದಾಗೆಲ್ಲ ಕೆಲಸ ಮಾಡಿದ್ಬಿಟ್ಟು ಅರ್ಧ ಕೆಲಸ ಮಾಡಿದ್ರು ಬಂದು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಯಾಕೆ ಇವಳು ನಮ್ಮ ಅಂಗಡಿಯಿಂದ ಸ್ವಲ್ಪ ಮುಂದೆ ಮೂವ್ ಆಗುವಂತ ಇದ್ದು ತಿರ್ಗಾ ನಾನು ಕೆಲಸ ಮಾಡ್ತಿದ್ದೆ. ಇದೇ ತರ ಎಷ್ಟು 1-1.5 ತಿಂಗಳು ಹೊಂಟೋಯ್ತು ಅನ್ಸುತ್ತೆ. 5 ತಾರೀಕಿನ ಬಂದಿದ್ಲು. ಆ ಟೈಮಲ್ಲಿ ಮಾಮೂಲಿ ನಮ್ಮ ಅಂಗಡಿ ಎದುರುಗಡೆನೆ ಕೊಳೆ, ಅವಳು ಬರ್ತಾ ಇದ್ಲು. ಬರೋ ನೋಡ್ಬಿಟ್ಟು ನಾನು ಹೋಗ್ಬಿಟ್ಟು ಮಾಮೂಲಿ ಕೈಕಾಲು ಮಗ ತೊಳೆಯೋ ತರ ತೊಳಿತಾ ಇದ್ದೆ. ಅವ್ಳು ಬಂದಿದ ತಕ್ಷಣ ಮುಂದೆ ಆಪೋಸಿಟ್ ಎದುರುಗಡೆನೆ ಬಂದೆ, ಮಾತಾಡ್ಸ್ಲಿಲ್ಲ, ಸುಮ್ನೆ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟೆ. ಇವಳು ಅವಾಗ ಏನಾಯ್ತು ನಿನ್ಗೆ? ಅದು ನನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಯಾವತ್ತು ಆತರ ನನ್ ಮೈಂಡಲ್ಲಿ ಏನಂದ್ರೆ, ಪಾಪ ದೂರದಿಂದಾನೇ ನೋಡ್ತಾ ಇದ್ನಲ್ವಾ, ಆತರ ಚೌಕೆಲ್ಲ ಕೊಡ್ತಾರೆ ಆತರ ಎಲ್ಲ ಅನ್ಕೊಂಡಿರ್ಲಿಲ್ಲ. ನಿಮ್ ಸಡನ್ ಆಗಿ ಹಂಗ್ ಮಾಡ್ದಾಗ ಏನಪ್ಪಾ ಈ ಹುಡುಗ ಹಿಂಗ್ ಬಂದ್ಬಿಟ್ಟು ಹೋಗ್ಬಿಟ್ನಲ್ಲ ಅಂತ ಆತರ ಅನ್ಸ್ತು ಅಷ್ಟೇ. ಅದಾದ್ಮೇಲೆ ಏನು ಯೋಚನೆ ನಾನು ಆಮೇಲೆ ಬಂದು ಆತರ ಚೌಕ್ ಕೊಟ್ಟವನು ಸೀದಾ ನಮ್ಮ ಅಂಗಡಿ ಒಳಗೆ ಹೋಗ್ಬಿಟ್ಟೆ. ತಿರ್ಗಾ ಆಚೆನೂ ಬರ್ಲಿಲ್ಲ ನಾನು. ನಾನು ಹಿಂಗೆ ಕಬಾಬ್ ಮತ್ತೆ ಎಗ್ ರೈಸ್ ತಿನ್ನೋಣ ಅಂದ್ಬಿಟ್ಟು ಸಂಜೆ 6 ಗಂಟೆ 6:30 ಆಗಿತ್ತು. ಶಿರ್ಕೆ ಕಡೆ ಹೋಗ್ತಾ ಇರ್ಬೇಕಾದ್ರೆ 7:30 ಕರೆಕ್ಟಾಗಿ 7:30ಗೆ ಬರ್ತಾ ಇದ್ಲು. ನಾನು ಇವ್ನು ನೋಡ್ದೆ, ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಏನ್ ಮಾಡ್ದೆ, ಟೈಮ್ ಎಷ್ಟು ಅಂತ ಕೇಳಿದೆ. ಇವಳು ಟೈಮ್ ಹೇಳ್ತಾಳೆ ಅಂತ ಅನ್ಕೊಂಡೆ, ಹೇಳಲಿಲ್ಲ. ಮಾಮೂಲಿ ಹೋಗ್ತಾ ಇದ್ಲು. ಹಿಂದೆ ಹೋಗೋಣ ಅನ್ಸಿ ನಮ್ಮ ಫ್ರೆಂಡ್ ಮುಂದೆಯಿಂದ ಗುಂಗೆಲ್ಲಿದ್ದೆ. ಕಬಾಬ್ ಬೇರೆ ಕರೀತಾ ಇತ್ತಲ್ಲ, ಬಾಂಬುತ್ತ ಅಂತ. ಅದಕ್ಕೆ ಒಬ್ರು ಕಬಾಬ್ ತಿನ್ಕೊಂಡು ಎಗ್ ರೈಸ್ ತಿನ್ಕೊಂಡು ಅವತ್ತು ಅಷ್ಟೇ ಮುಗೀತು ಅವತ್ತೊಂದು. ಅದಾದ್ಮೇಲೆ 3-4 ದಿನ ಇವಳು ಕಾಣಿಸ್ಲಿಲ್ಲ, ನಾನು ಕಾಣಿಸ್ಲಿಲ್ಲ. ನಾವ್ ಎಷ್ಟೊಂದ್ಸಲ ನಾವ್ ಏನು ಸಿಗ್ತಾನೆ ಇರಲಿಲ್ಲ, ಮೀಟ್ ಆಗ್ತಾನೆ. ನಾನು ಬೇಗ ಹೋಗ್ಬಿಡುವೆ. ನಾನು ಅವಾಗ ಜಿಮ್ಗೆ ಹೋಗ್ತಾ ಇದ್ದೆ. ನಾನು ಸಂಜೆ 6 ಗಂಟೆಗೆ ಹೋಗ್ಬಿಡುವೆ. ಒಂದೊಂದ್ ಟೈಮ್ ಹೋಗ್ದಿರುವಾಗ ಆತರ ಸಿಗ್ತಾ ಇರೋದು ಅಷ್ಟೇ, ನೋಡ್ತಾ ಇರೋದು. ಏನೋ ಕೆಲ್ಸ ಮೇಲೆ ಹೋಗ್ತಿದ್ದೆ, ಇವ್ರು ಬರ್ತಾ ಇಲ್ಲಲ್ಲ ನೋಡ್ದೆ. ಸೀದಾ ಏನ್ ಮಾಡಿದೆ, ಮನೆ ಇದ್ದು ಡೌನ್ ಗಾಡಿ ತಗೊಂಡು ಡೌನ್ಗೆ ಹೋಗ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ನಡ್ಕೊಂಬಂದೆ ಮೇಳೆ. ಅದೇ ನಾವು ಟೈಮ್ ಕೇಳಿದ್ಮೇಲೆ ಅದೇ ಸರ್ಕಲ್ ಅಲ್ಲಿ ನಿಂತ್ಕೊಂಡಿದ್ದೆ. ಫೋನ್ ಬಂದಿರಲಿಲ್ಲ, ಸುಮ್ಮನೆ ಫೋನ್ ಮಾತಾಡೋ ತರ ಡೌನ್ ಮಾಡ್ಕೊಂಡು ನಿಂತಿದ್ದೆ. ಇವಳು ಬಂದೇಳಿಕೆ ಮಾತಾಡ್ಸ್ಬೋಣ ಅಂತ ಯೋಚನೆ ಮಾಡ್ಕೊಂಡು ಸೀದಾ ಇವಳು ಹಿಂದೆನೆ ಹೋದೆ. ಸ್ವಲ್ಪ ದೂರ ಹೋದೆ,
ಹೋದಾಗ ಅಷ್ಟೇ ಇವ್ರಿಗ ಅಷ್ಟೇ ನೆನ್ಪಿರೋದು, ಯಾಕಂದ್ರೆ ಇವ್ರು ನೆನಪಿದೆ, ಜಾಸ್ತಿ ನೆನಪಿದೆ. ಬೇರೆ ಕಡೆ, ಅದೇ ನಾನ್ ನೀನ್ ನೋಡಿಲ್ಲ. ಅಷ್ಟೇ ನಮ್ದು, ಅದಾದ್ಮೇಲೆ ಅಷ್ಟೇ ನಮ್ದು ಮೀಟ್ ಆಗಿರೋದು, ನೋಡೋದು, ಮಾತಾಡೋದು, ನಾನು ಏನೇನ್ ಹೇಳಿದ್ನೋ ಅದೇ ಆಗಿರೋದು ಅಷ್ಟೇ. ಅದಾದ್ಮೇಲೆ ಗೈಸ್ ಏನಾಯ್ತು ಅಂದ್ರೆ ಇವಾಗಿರೋದು ಸೀನು ಬಂಬರ್ ಸೀನ್. ಬೊಂಬಾಟ್ ಸೀನ್ ಅಂದ್ರೆ ಇಲ್ಲಿಂದಾನೆ ಆಕ್ಚುಲಿ ಕತೆ ಸ್ಟಾರ್ಟ್ ಆಗೋದು, ಇಲ್ಲಿಂದಾನೆ ಅನ್ಸುತ್ತೆ. ನಿಮ್ಗೂ ಕ್ಯೂರಿಯಾಸಿಟಿ ಬರೋದು. ಏನಂತ ಹೇಳಿದ್ರೆ ಆಕ್ಚುಲಿ ಏನಾಯ್ತು, ಒಂದ್ ದಿವಸ ಅದೇ ಹಂಗೆ ಬಂದ್ರು, ಇವ್ರು ಡೌನ್ ಹೋಗಿದ್ದೆಲ್ಲ ನಾನ್ ನೋಡಿಲ್ಲ. ಒಟ್ನಲ್ಲಿ ಅಪ್ಪು ಬಂದು ಕಾರ್ನಲ್ಲಿ ಗಾಡಿ ನಿಲ್ಸಿ ಇಳ್ದಿದ್ ಮಾತ್ರ ನಾನ್ ನೋಡ್ದೆ. ಇಳಿದ್ರು, ಭಯ ಸ್ಟಾರ್ಟ್ ಆಗೋಯ್ತು ನಂಗೆ ಮೊದ್ಲೇ ಒಂಥರ ಭಯ. ನಾನ್ ಜಾಸ್ತಿ ಅದೇ ಹುಡುಗರ ಹತ್ರ ಮಾತಾಡಕ್ ಭಯ ಆಗ್ತೈತ್. ನಮ್ಮ ಅಪ್ಪ ತುಂಬಾ ಸ್ಟ್ರಿಕ್ಟ್ ಇದ್ರು ಗೈಸ್. ಎಷ್ಟು ಅಂದ್ರೆ ಫೋನಿಗೆ ಒಂದು ಏನು ಕಂಪ್ನಿ ಮೆಸೇಜ್ ಕೂಡ ಬರ್ಬಾರ್ದು, ಅಷ್ಟು ಸ್ಟ್ರಿಕ್ಟ್ ಇದ್ರು. ಅದಕ್ಕೆ ಸ್ವಲ್ಪ ಭಯ ಇತ್ತು ನಂಗೆ. ಬಂದ್ರು, ಇಳ್ದ್ಬಿಟ್ಟು ಬಂದ್ರು, ನಿಮ್ ನಂಬರ್ ಏನು, ನಿಮ್ ನಂಬರ್ ಕೊಡಿ, ನಿಮ್ ನಂಬರ್ ಕೊಡಿ ಅಂತ ಕೇಳ್ತಿದ್ರು. ನಾನು ಒಂದ್ 2-3 ಸಲ ನಂಬರ್ ಕೇಳಿಲ್ಲ, ಫಸ್ಟ್ ಹೆಸರು ಕೇಳಿದ್ದು. ನಿಮ್ ಹೆಸರೇನು ಅಂತ ಕೇಳಿದ್ರು. ಅದಕ್ಕೆ ನನ್ನ ಹೆಸರು ನಿಮ್ಗೇನಕ್ಕೆ, ನನ್ನ ಹೆಸರು ಇಟ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಅಂದೆ. ಅದಕ್ಕೆ ಊರ್ ಗೊತ್ತಲ್ಲ, ಯಾವ್ದೋ ಫಿಲಮ್ ರೀಸೆಂಟ್ ಆಗಿ ಯಾವ್ದು ಅದ್ದೂರಿ ಎಲ್ಲ ಅನ್ಸುತ್ತೆ, ಯಾವ್ದೋ ಫಿಲಮ್ ಅದು ನೆನ್ಪಾಗ್ತಿಲ್ಲ ಗೈಸ್. ಯಾರಿಗಾದ್ರೂ ನೆನ್ಪಾದ್ರೆ ಕಮೆಂಟ್ ಮಾಡಿ. ಆ ಫಿಲಮ್ ಯಾವ್ದೋ ಒಂದು, ಆ ಫಿಲಮ್ದು ಅದೇ ನೀವ್ ಹೆಸರು ಹೇಳಿಲ್ಲ ಅಂದ್ರೆ ನಾನೇ ಒಂದ್ ಹೆಸರಿಡ್ಲಾ, ಹೆಸರಿಟ್ಬಿಟ್ಟು ಕರಿತೀನಿ ಅಂತ ಅಂದ್ರು. ಅದಕ್ಕೆ ನಾನಂದೆ, ನನಗ್ ಗೊತ್ತು ಇದೆಲ್ಲ ಫಿಲಮ್ ಡೈಲಾಗ್ ಅಂತ, ಇದನ್ನೆಲ್ಲ ಹೇಳ್ಬೇಡಿ, ಸುಮ್ನೆ ಹೋಗಿ ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ನೀವೇನಕ್ ನನಗೆಲ್ಲ ಹೆಸರು ಇಡ್ತೀರಾ ಅಂತ ಅಂದೆ. ಅದಾದ್ಮೇಲೆ ಇವರು ಸರಿ ಆಯ್ತು ನಿಮ್ ನಂಬರ್ ಕೊಡಿ ಅಂತ ಕೇಳಿದ್ರು. ನಾನಂದೆ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಾನ್ ಯಾಕೆ ನಂಬರ್ ಕೊಡ್ಬೇಕು ನಿಮ್ಗೆ, ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಅಂತ ಅಂದೆ. ಸರಿ ಹಂಗೆ ಕೇಳ್ತಾನೆ ಇದ್ರು. ಅದಾದ್ಮೇಲೆ ಇವ್ರದ್ದು ಫೋನ್ ರಿಂಗ್ ಟ್ಯೂನ್ ಕರೆಕ್ಟ್ ಆಗಿ ನಮ್ ಮಾವ ಮಾಡಿರೋದು ಗೈಸ್. ಅಂದ್ರೆ ಇವ್ರಪ್ಪ ಆ ಟೈಮಲ್ಲಿ ಮಾಡಿರೋದು. ಮೋಸ್ಟ್ಲಿ ಅವ್ರ ಮಗಂಗ್ ನೋಡಿ ಎಣ್ಣೆ ಹೆಂಗ್ ಹುಡ್ಕೋರೆ ಅಂತ ಈ ರೀತಿ ಹುಡ್ಕೋರೆ ಅವ್ರ ನಮ್ಮ ಮಾವ. ಹೆಂಗಂದ್ರೆ ಅದೇ ಟೈಮ್ಗೆ ಇರ್ಬೇಕು. ನಮ್ಮ ಮಾವ ಅದೇ ಟೈಮ್ಗೆ ಕರೆಕ್ಟ್ ಆಗಿ ಫೋನ್ ಮಾಡೋರೆ ಇವನಿಗೆ. ಅಂದ್ರೆ ಏನೋ ವಿಷಯಕ್ಕೆ ಫೋನ್ ಮಾಡಿರ್ತಾರೆ. ನಾನ್ ಮಾತಾಡ್ತಿರೋದು ಇವ್ ನೀರ್ ಕುಡಿತಾವನೆ. ಅದೇ ಏನೋ ವಿಷಯಕ್ಕೆ ಫೋನ್ ಮಾಡಿರ್ತಾರೆ ಗೈಸ್. ಇವ್ರದ್ದು ರಿಂಗ್ ಟ್ಯೂನ್ ಬಂದ್ಬಿಟ್ಟು ಐಸ್ ಕ್ಯಾಂಡಿ ಕೊಡಿಸ್ತೀನಿ ನಂಬರ್ ಕೊಡೆ, ಅದು ಅದು ಗೈಸ್. ಅದನ್ನ ಕೇಳಿದ ತಕ್ಷಣ ನಂಬರ್ ಕೇಳ್ತವ್ರೆ, ಇಲ್ಲೂ ನಂಬರ್ ಕೇಳ್ತವ್ರೆ. ಇವ್ರು ರಿಂಗ್ ಟ್ಯೂನ್ ಅದು ನನಗೆ ನಗು ಬಂದ್ಬಿಡ್ತು. ಇಲ್ಲೂ ನಂಬರ್ ಕೇಳ್ತವ್ರೆ, ಫೋನ್ ರಿಂಗ್ ಟ್ಯೂನ್ ಎಲ್ಲ ನಂಬರ್ ಕೇಳ್ತವ್ರಲ್ಲ ಅಂತ ನಗು ಬಂದ್ಬಿಡ್ತು. ಅಯ್ಯೋ ಏನ್ ಅನ್ಕೋತಾರೋ ಏನೋ, ಈ ತರ ನಕ್ಬಿಟ್ನಲ್ಲ ಅನ್ಬಿಟ್ಟು ಒಂಥರ ಅನ್ಸ್ಬಿಡ್ತು. ಸರಿ ನನಗೂ ಇವ್ರ ಮೇಲೆ ಕ್ರಶ್ ಇತ್ತು, ಏನಕ್ಕೆ ಸುಳ್ಳು ಹೇಳ್ಬೇಕು. ನಾನು ಫಸ್ಟ್ ಸಲ ನೋಡ್ದಾಗೇನೆ ಒಂಥರ ಇಷ್ಟ, ಆದ್ರೆ ಸಿಗಲ್ಲ, ಇಷ್ಟ ಅನ್ನೋ ತರ ಇಷ್ಟ ಆಗಿತ್ತು ಆತ ಅಷ್ಟೇ. ಅದಾದ್ಮೇಲೆ ನಾನೇನ್ ಮಾಡಿದೆ, ಇವ್ರ ನಂಬರೇ ನಾನೇ ಇಸ್ಕೊಂಡ್ಬಿಡೋಣ. ನನ್ನ ನಂಬರ್ ಕೊಟ್ರೆ ನಂಗೆ ಯಾರು ಫೋನ್ ಮಾಡ್ಬಿಡ್ತಾರೆ ಅಂತ ಭಯ. ಯಾವ ಟೈಮಲ್ಲಿ ಫೋನ್ ಮಾಡ್ತಾರೋ, ಹೆಂಗ್ ಫೋನ್ ಮಾಡ್ತಾರೋ ಅನ್ನೋ ಭಯಕ್ಕೆ ಇವ್ರ ನಂಬರ್ನೇ ನಾನು ಇಸ್ಕೊಂಡು ಹೊಟ್ಟೋದೆ ಅಷ್ಟೇ. ಅವರು ಹೊಟ್ಟೋದ್ರು, ನಾನು ಹೊಟ್ಟೋದೆ.